ಒಬ್ಬ ಶಿಷ್ಯನು ತನ್ನ ಗುರುವಿನ ಬಳಿ ಬಂದು, ಗುರುಗಳೇ, ಮನುಷ್ಯರು ಸಂತೋಷವಾಗಿರಲು ಏನ್ ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಗುರುಗಳು, ನಿನಗೇನನಿಸುತ್ತದೆ ಎಂದು ಮರುಪ್ರಶ್ನೆ ಹಾಕುತ್ತಾರೆ. ಶಿಷ್ಯನು ಯೋಚಿಸಿ, ಒಬ್ಬ ಮನುಷ್ಯನಿಗೆ ಊಟ, ನೀರು, ವಾಸಿಸಲು ಮನೆ, ಒಳ್ಳೆಯ ಕೆಲಸ ಮತ್ತು ಸುರಕ್ಷತೆ ಸಿಕ್ಕರೆ ಅವನು ಸಂತೋಷವಾಗಿರುತ್ತಾನೆ ಎಂದು ನನಗೆ ಅನಿಸುತ್ತದೆ ಎನ್ನುತ್ತಾನೆ. ಗುರುಗಳು ನಕ್ಕು ಅವನನ್ನು ತಮ್ಮೊಂದಿಗೆ ನಡೆದುಕೊಂಡು ಬರಲು ಹೇಳುತ್ತಾರೆ. ಗುರುಗಳು ಅವನನ್ನು ಒಂದು ಕೋಳಿಗೂಡಿನ ಬಳಿ ಕರೆದೊಯ್ಯುತ್ತಾರೆ. ಆ ಗೂಡಿನ ಒಳಗೆ ಕೋಳಿಗಳನ್ನು ದೊಡ್ಡ ಪಂಜರಗಳಲ್ಲಿ ಹಾಕಲಾಗಿರುತ್ತದೆ. ಅವುಗಳಿಗೆ ತಿನ್ನಲು ಆಹಾರ, ನೀರು ಮತ್ತು ಸುರಕ್ಷಿತವಾದ ಆಶ್ರಯವಿರುತ್ತದೆ. ಆದರೆ ಅವುಗಳಿಗೆ ಮುಕ್ತವಾಗಿ ಓಡಾಡಲು ಜಾಗವಿರುವುದಿಲ್ಲ. ಗುರುಗಳು ಶಿಷ್ಯನಿಗೆ, ಈ ಕೋಳಿಗಳಿಗೆ ಆಹಾರ, ಆಶ್ರಯ ಮತ್ತು ಸಂಪೂರ್ಣ ಸುರಕ್ಷತೆ ಇದೆ ಅಲ್ವೇ? ಇವು ಸಂತೋಷವಾಗಿವೆ ಎಂದು ನಿನಗೆ ಅನಿಸುತ್ತದೆಯೇ ಎಂದು ಕೇಳುತ್ತಾರೆ. ಶಿಷ್ಯನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕೋಳಿಗಳು ಸುಮ್ಮನೆ ಕುಳಿತಿದ್ದವು. ಅವು ಬದುಕಿದ್ದವು, ಆದರೆ ಅವುಗಳಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ. ಹಾಗಾಗಿ ಶಿಷ್ಯನು, ನನಗೆ ಖಾತ್ರಿ ಇಲ್ಲ ಗುರುಗಳೇ ಎನ್ನುತ್ತಾನೆ. ನಂತರ ಗುರುಗಳು ಅವನನ್ನು ಮತ್ತಷ್ಟು ಮುಂದೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಒಂದು ವಿಶಾಲವಾದ ತೆರಲ ಮೈದಾನವಿರುತ್ತದೆ. ಅಲ್ಲಿ ಅನೇಕ ಕೋಳಿಗಳು ಮುಕ್ತವಾಗಿ ಓಡಾಡುತ್ತಾ, ನೆಲವನ್ನು ಕೆದಕುತ್ತಾ, ಒಂದನ್ನೊಂದು ಬೆನ್ನಟ್ಟುತ್ತಾ, ರೆಕ್ಕೆ ಬಡಿಯುತ್ತಾ ಇರುತ್ತವೆ. ಅಲ್ಲಿ ಅವುಗಳಿಗೆ ಯಾರೂ ಸಿದ್ಧ ಆಹಾರ ನೀಡುತ್ತಿರುವುದಿಲ್ಲ ಅಥವಾ ಯಾವುದೇ ಸುರಕ್ಷತೆಯೂ ಇರುವುದಿಲ್ಲ. ಆದರೂ ಅವು ತುಂಬಾ ಶಕ್ತಿಯುತವಾಗಿ ಮತ್ತು ಜೀವಂತಿಕೆಯಿಂದ ಕೂಡಿರುತ್ತವೆ. ಗುರುಗಳು, ಈ ಕೋಳಿಗಳನ್ನು ನೋಡು, ಇವು ಸಂತೋಷವಾಗಿ ಕಾಣಿಸುತ್ತಿವೆಯೇ ಎಂದು ಕೇಳುತ್ತಾರೆ. ಅದಕ್ಕೆ ಶಿಷ್ಯನು, ಹೌದು ಗುರುಗಳೇ, ಇವು ತುಂಬಾ ಸಂತೋಷವಾಗಿ ಕಾಣಿಸುತ್ತಿವೆ. ಆಗ ಗುರುಗಳು ಈ ಕಥೆಯ ನಿಜವಾದ ಅರ್ಥವನ್ನು ವಿವರಿಸುತ್ತಾರೆ. ನೆಮ್ಮದಿಯ ವಾತಾವರಣ ಬದುಕಲು ಸಹಾಯ ಮಾಡುತ್ತದೆ, ಆದರೆ ಬದುಕಿನ ಅನುಭವ ನೀಡುವುದಿಲ್ಲ. ಗೂಡಿನಲ್ಲಿದ್ದ ಕೋಳಿಗಳಿಗೆ ಬದುಕಲು ಬೇಕಾದ ಎಲ್ಲಾ ಸೌಲಭ್ಯಗಳಿದ್ದರೂ ಮುಕ್ತತೆ ಇರಲಿಲ್ಲ. ಅದೇ ರೀತಿ ಮನುಷ್ಯ ಕೇವಲ ಆರಾಮದಾಯಕ ಮತ್ತು ಸುರಕ್ಷಿತ ಜೀವನವನ್ನು ಹುಡುಕುತ್ತಾ ಹೋದರೆ ಅದು ಅವನ ಶಕ್ತಿ, ಧೈರ್ಯ ಮತ್ತು ಸಂತೋಷವನ್ನು ನಿಧಾನವಾಗಿ ಕಸಿದುಕೊಳ್ಳುತ್ತದೆ. ಸೌಲಭ್ಯಗಳು ಜೀವನವನ್ನು ಸುಲಭವಾಗಿಸಬಹುದು, ಆದರೆ ಅರ್ಥಪೂರ್ಣವಾಗಿಸುವುದಿಲ್ಲ. ಸವಾಲುಗಳು ಮತ್ತು ಬೆಳವಣಿಗೆಯೇ ನಿಜವಾದ ಸಂತೋಷ. ಮೈದಾನದಲ್ಲಿ ಮುಕ್ತವಾಗಿದ್ದ ಕೋಳಿಗಳಿಗೆ ಅನಿಶ್ಚಿತತೆ ಮತ್ತು ಅಪಾಯಗಳಿದ್ದರೂ ಅವುಗಳಲ್ಲಿ ಸ್ವಾತಂತ್ರ್ಯ ಮತ್ತು ಜೀವಂತಿಕೆ ಇತ್ತು. ನಮ್ಮ ಜೀವನದಲ್ಲಿ ಸವಾಲುಗಳು ಬಂದಾಗ ಮಾತ್ರ ನಾವು ಬೆಳೆಯಲು ಸಾಧ್ಯ. ಅವು ನಮಗೆ ಬದುಕಲು ಒಂದು ಉದ್ದೇಶವನ್ನು ನೀಡುತ್ತವೆ. ಸುರಕ್ಷಿತ ಪಂಜರವೂ ಒಂದು ಪಂಜರವೇ. ಕೊನೆಯಲ್ಲಿ ಗುರುಗಳು ಶಿಷ್ಯನಿಗೆ, ಜೀವನ ಸುಲಭವಾಗಿದೆ ಅಥವಾ ಸುರಕ್ಷಿತವಾಗಿದೆ ಎಂಬ ಕಾರಣಕ್ಕಾಗಿ ಮಾತ್ರ ಒಂದು ಹಾದಿಯನ್ನು ಆರಿಸಿಕೊಳ್ಳಬೇಡ. ನೀನು ಬಲಿಷ್ಠನಾಗಲು, ಬುದ್ಧಿವಂತನಾಗಲು ಮತ್ತು ನಿಜವಾಗಿ ಬದುಕಲು ಸಹಕಾರಿಯಾಗುವ ಹಾದಿಯನ್ನು ಆರಿಸಿಕೊ. ಯಾಕೆಂದರೆ ಆರಾಮದಾಯಕವಾದ ಪಂಜರವೂ ಕೂಡ ಒಂದು ಪಂಜರವೇ ಎಂದು ಬೋಧಿಸುತ್ತಾರೆ. ಕಥೆಯ ಸಾರಾಂಶ ಇಷ್ಟೇ. ನಾವು ಕೇವಲ ಸುರಕ್ಷತೆ ಮತ್ತು ಯಾವುದೇ ತೊಂದರೆಗಳಿಲ್ಲದ ಸ್ಥಿರ ಜೀವನವನ್ನು ಬಯಸಿದರೆ ಒಳಗೊಳಗೆ ಒಂದು ರೀತಿಯ ಶೂನ್ಯತೆ ಕಾಡತೊಡಗುತ್ತದೆ. ನಿಜವಾದ ಸಂತೋಷ ಇರುವುದು ಎಲ್ಲವನ್ನೂ ನಮ್ಮ ಹತೋಟಿನಲ್ಲಿಟ್ಟುಕೊಳ್ಳುವುದರಲ್ಲ, ಬದಲಾಗಿ ನಮ್ಮ ಆರಾಮದಾಯಕ ವಲಯದಿಂದ ಹೊರಬಂದು ಸವಾಲುಗಳನ್ನು ಎದುರಿಸುತ್ತಾ ಪ್ರತಿದಿನ ಹೊಸದನ್ನು ಕಲಿಯುತ್ತಾ ಮುನ್ನಡೆಯುವುದರಲ್ಲಿ.